TRG ಎಜುಕೇಷನ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರದ ಗೌರವ ಹುದ್ದೆಗಳಾಗಿದ್ದು ಯಾವ ಇಲಾಖೆಗೆ ಸಂಬಂಧಪಟ್ಟಂಥ ಹುದ್ದೆಗಳು, ಯಾವ ಜಿಲ್ಲೆಗೆ ಸಂಬಂಧಪಟ್ಟಂಥ ಹುದ್ದೆಗಳು, ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು, ಕೊನೆ ದಿನಾಂಕ ಏನು, ಪ್ರಾರಂಭ ದಿನಾಂಕ ಏನು, ಯಾರು ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ನೋಂಥದ್ರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ನೇಮಕಾತಿ ಮಾರ್ಗಸೂಚಿಯಂತೆ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ಆಯ್ಕೆ ಪ್ರಕ್ರಿಯೆಯನ್ನು ಆನ್ಲೈನ್ ಮೂಲಕ ನಾವೇನು ಮಾಡ್ಬೋದು, ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವ ರೀತಿ ಅಂತಂದರೆ, ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಮಾಡ್ಯಾರ, ಗದಗ್ರವರ ದಿನಾಂಕ 28/6/2024 ಕಡತ ಖಂಡಿಕೆ 4ರ ಅನುಮೋದನೆಯಂತೆ ಅನುಬಂಧಿತ 1ರಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅನುಬಂಧ 2ರಲ್ಲಿ ಸಹಾಯಕಿಯರ ನಿಬಂಧನೆಗೊಳಪಟ್ಟು ಗದಗ ಜಿಲ್ಲೆಯಲ್ಲಿ ಸಿರಹಟ್ಟಿ ಶಿಶು ಅಭಿವೃದ್ಧಿ ಯೋಜನೆ ವ್ಯಾಪ್ತಿಯಲ್ಲಿ ಬರುವಂತಹ ಶಿರಹಟ್ಟಿ ಹಾಗೂ ಲಕ್ಷ್ಮೇಶ್ವರ್ ಖಾಲಿ ಇರುವಂಥ ಒಟ್ಟು ಪೋಸ್ಟ್ ಎಷ್ಟ್ರಿ 21 ಅಂಗನವಾಡಿ ಕಾರ್ಯಕರ್ತ ಹಾಗೂ 49 ಅಂಗನವಾಡಿ ಸಹಾಯಕಿಯರ ಗೌರವ ಸೇವೆ ಹುದ್ದೆಗಳಿಗೆ ಭರ್ತಿ ಮಾಡಲು ಆನ್ಲೈನ್ ಮೂಲಕ ವೆಬ್ಸೈಟನ್ನು ನೀಡಲಾಗಿದೆ. ಆ ವೆಬ್ಸೈಟ್ ಯಾವುದು ಅಂತಂದಾಗ ಇಲ್ಲಿ ಕೊಟ್ಟಿದ್ದಾನೆ ನೋಡ್ರಿ. ಈ ವೆಬ್ಸೈಟ್ ಮೂಲಕ ನಾವೇನು ಮಾಡ್ಬೋದು ಅಂತಂದಾಗ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸ್ಬೋದು. ಯಾರು ಅಂತಂದಾಗ ಅರ್ಹ ಮಹಿಳಾ ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಪ್ರಾರಂಭ ದಿನಾಂಕ 17/8/2024 ಪ್ರಾರಂಭ ಆಗ್ಯದ. ಕೊನೆ ದಿನಾಂಕ 17/9/2024 ಕೊನೆಯ ದಿನಾಂಕ. ಈ ದಿನಾಂಕದೊಳಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಏನು ಸೂಚನೆ ಕೊಟ್ಟಿದ್ದಾನಂತಂದರೆ, ಅಂಗನವಾಡಿ ಕಾರ್ಯಕರ್ತರಾಗಿರಲಿ ಸಹಾಯಕಿ ಆಗಿರಲಿ ಆನ್ಲೈನ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸಬೇಕು. ಇತರ ಮೂಲದಿಂದ ಅವಕಾಶವಿರುವುದಿಲ್ಲ, ಅದು ಪರಿಗಣಿಸಲಾಗುವುದಿಲ್ಲ. ಜೊತೆಗೆ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸುವ ಮೊದಲು ಕೆಳಗಿನ ನೇಮಕಾತಿ ಮಾರ್ಗಸೂಚಿ ನಿಬಂಧನೆಗಳನ್ನು ಸ್ಪಷ್ಟ ಓದಬೇಕು. ಓದಿ ಅರ್ಜಿಗಳನ್ನು ಭರ್ತಿ ಮಾಡಿ ಅವಶ್ಯಕ ಇರುವ ಮೂಲ ದಾಖಲೆಗಳನ್ನು ಏನು ಮಾಡಬೇಕು, ಸ್ಪಷ್ಟವಾಗಿ ಸ್ಕ್ಯಾನ್ ಮಾಡಬೇಕು, ಅಪ್ಲೋಡ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕು. ಆನ್ಲೈನ್ ಮೂಲಕನೇ ಎಲ್ಲ ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸಬೇಕ್ರಿ. ತದನಂತರ ಸಲ್ಲಿಸಿರುವಂಥ ದಾಖಲಾತಿಗಳನ್ನು ಪರಿಗಣಿಸುವುದಿಲ್ಲ. ಆನ್ಲೈನ್ ಅರ್ಜಿಯೊಂದಿಗೆ ಯಾವುದೇ ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸದೇ ಇದ್ದಲ್ಲಿ ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುತ್ತೆ ಅಂತ ಹೇಳ್ತಾರೆ. 2ನೇ ಮಾರ್ಗಸೂಚಿ ಮಾನದಂಡಗಳು ಏನದಾವ ಅಂತಂದರೆ, ಯಾವ ಮಹಿಳೆ ಅರ್ಜಿ ಸಲ್ಲಿಸಬಹುದು ಅಂದರೆ, ಮಹಿಳೆಯರು ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೆ ವಯೋಮಿತಿ ಎಷ್ಟಿದೆ ಅಂತಂದರೆ 19ರಿಂದ 35 ವರ್ಷ ವಯೋಮಿತಿಯನ್ನು ಒಳಗೊಂಡಿದೆ. ಇದು ಅಂಗವಿಕಲಚೇತನರಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆನೂ ಕೂಡ ಇರ್ತದೆ. ಸ್ಥಳೀಯತೆ ಅಂದಾಗ ಅಂಗನವಾಡಿ ಕಾರ್ಯಕರ್ತೆ ಆಗಿರ್ಬೋದು, ಸಹಾಯಕಿ ಆಗಿರ್ಬೋದು, ಅವ್ರು ಗ್ರಾಮಾಂತರ ಪ್ರದೇಶದ ಕೇಂದ್ರವಾದಲ್ಲಿ ಅವ್ರು ಏನು ಮಾಡಬೇಕು, ವಾಸ್ತವ್ಯ ಹೊಂದಿರಬೇಕು. ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕರ ಆಯ್ಕೆಗೆ ಸ್ಥಳೀಯ ಮಜಿರೆ ಆಗಿರ್ಬೋದು, ತಾಂಡ ಆಗಿರ್ಬೋದು, ಹಾಡಿಗೆ ಸೇರಿದವರಾಗಿದ್ದರಂದ್ರೆ ಅವ್ರು ಏನು ಮಾಡಬೇಕು, ವಾಸ್ತವ ಪ್ರಮಾಣ ಪತ್ರವನ್ನು ಸಮಕ್ಷಮ ಪ್ರಾಧಿಕಾರದಿಂದ ಪಡೆದು ಅರ್ಜಿಯೊಂದಿಗೆ ಲಗತ್ತಿಸಬೇಕು. ನಗರ ಪ್ರದೇಶದಲ್ಲೂ ಕೂಡ ಅವ್ರು ಏನು ಮಾಡಬೇಕು, ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಜೊತೆಗೆ ಸಹಾಯಕರಾಗಿರ್ಬೋದು, ಅವರು ಸಮಕ್ಷಮ ಪ್ರಾಧಿಕಾರದಿಂದ ನಾವು ಏನಪ್ಪ ಅಂದ್ರೆ ಇಲ್ಲಿ ವಾಸಸ್ಥಳ ಪ್ರಮಾಣ ಪತ್ರವನ್ನು ಸಮಕ್ಷಮ ಪ್ರಾಧಿಕಾರದಿಂದ ಪಡೆದು ಅರ್ಜಿಯೊಂದಿಗೆ ಲಗತ್ತಿಸಬೇಕು. ತಹಸೀಲ್ದಾರರು ಉಪತಹಸೀಲ್ದಾರರಿಂದ 3 ವರ್ಷದ ವಾಸ್ತವ್ಯ ದೃಢೀಕರಣ ಅಂದರೆ ನಾವು ಸ್ಥಳೀಯರು ಎಂಬುದಕ್ಕೆ ದೃಢೀಕರಿಸಲು ಪೂರಕವಾದಂತಹ ದಾಖಲೆಗಳು ಯಾವ್ಯಾವ ಇರ್ತಾವೆ ಅಂತಂದರೆ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಮತದಾರ ಗುರುತಿನ ಚೀಟಿಗಳನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕು. ಮಜರೆ ತಾಂಡ ಹಾಗೂ ಹಾಡಿಗೆ ಸಂಬಂಧಿತ ವಾಸ್ತವ ಪ್ರಮಾಣ ಪತ್ರವನ್ನು ಪಡಿಬೇಕಾಗ್ತದೆ ರೀ. ಸಪ್ರೇಟ್ ಆಗಿ ಇದನ್ನು ಪಡ್ಕೊಂಡು ಕೂಡ ಲಗತ್ತಿಸಬೇಕಾಗ್ತದೆ. ಅಂಗನವಾಡಿ ಕಾರ್ಯಕರ್ತೆ ಸಹಾಯಕ ಹುದ್ದೆಗೆ ವಿದ್ಯಾರ್ಹತೆ ಏನು ಅಂದರೆ, ಸಹಾಯಕಿಗೆ SSLC ಯಲ್ಲಿ ಕನ್ನಡ ಭಾಷೆ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನು ಓದಿರಬೇಕು. ಕಾರ್ಯಕರ್ತೆ ಸಹಾಯಕಿ ಹುದ್ದೆಗೆ ಮೊದಲು ಕಾರ್ಯಕರ್ತೆ ರೀ PUC ಓದಿರಬೇಕು. PUCಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆಯನ್ನಾಗಿ ದ್ವಿತೀಯ ಭಾಷೆಯನ್ನಾಗಿ ಓದಬೇಕು. ಜೊತೆಗೆ ಸರ್ಕಾರದ ಅಂಗೀಕೃತ ಸಂಸ್ಥೆಗಳಿಂದ DSCRT ಮತ್ತು JOC ಕೋರ್ಸು, NTT ಕೋರ್ಸು, ಅಂಗನವಾಡಿ ಚಟುವಟಿಕೆ ಸಂಬಂಧಪಟ್ಟಂತೆ ಡಿಪ್ಲೊಮಾ ನ್ಯೂಟ್ರಿಷನ್, ಹೋಮ್ ಸೈನ್ಸ್ ಸರ್ಟಿಫಿಕೇಟ್ ಕೋರ್ಸು, 1 ವರ್ಷದ ನರ್ಸರಿ ಅಥವಾ ಪೂರ್ವ ತರಬೇತಿ ಪಡೆದ ಪ್ರಮಾಣ ಪತ್ರ ಹೊಂದಿದವರಿಗೆ ಮೊದಲ ಆದ್ಯತೆಯನ್ನು ನೀಡ್ತಾರೆ. ಅವ್ರಿಗೆ ಬೋನಸ್ 5 ಅಂಕಗಳನ್ನು ಕೂಡ ಕೊಡ್ತಾರೆ. ಜೊತೆಗೆ ಅಂಗನವಾಡಿ ಸಹಾಯಕಿ ವಿದ್ಯಾರ್ಥಿ ಅಂದರೆ ಕನಿಷ್ಠ SSLC ಅಥವಾ ತತ್ಸಮಾನ ಹೊಂದಿರಬೇಕು. ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯಿಂದ ಅಭ್ಯರ್ಥಿಗಳು ಪ್ರಥಮ ಅಂದರೆ SSLC ಮುಗಿಸ್ತಾರಲ್ರಿ, ಪ್ರಥಮ ದ್ವಿತೀಯ ಭಾಷೆ ಕನ್ನಡ ಆಗಿರಬೇಕು. ಸಾಮಾನ್ಯ ಗಣಿತ, ವಿಜ್ಞಾನ, ಸಮಾಜ ಇವೆಲ್ಲವೂ ಕಡ್ಡಾಯವಾಗಿ ಓದಿರಬೇಕು. ಒಟ್ಟು 625 ಅಂಕಗಳು ಇರ್ತಾವ್ರಿ. ಆ 625 ಅಂಕಗಳಿಗೆ ಕನಿಷ್ಠ 219 ಅಂಕಗಳನ್ನು ಆದ್ರೆ ಮಾತ್ರ ಪಡೆದಿರಬೇಕು. ಒಂದು ವೇಳೆ ಪಡೆದಿಲ್ಲ ಅಂತಂದ್ರೆ ಅಲ್ಲಿ ಏನಾಗ್ತದೆ, ಅಭ್ಯರ್ಥಿಗಳನ್ನು ಮಾತ್ರ ಪರಿಗಣಿಸಲಾಗುವುದಿಲ್ಲ.
ಒಂದು ವೇಳೆ ಬೇರೆ ರಾಜ್ಯದಲ್ಲೂ ಕಲ್ತರೂ ಕೂಡ ಕನ್ನಡವನ್ನು ಪ್ರಥಮ ದ್ವಿತೀಯ ಭಾಷೆಗೆ ಅಭ್ಯಾಸ ಮಾಡಲೇಬೇಕ್ರಿ. SSLC ಪರೀಕ್ಷೆಗೆ ಆ ರಾಜ್ಯದಲ್ಲಿ ನಿಗದಿಪಡಿಸಲಾದಂಥ ಒಂದು ಗರಿಷ್ಠ ಕನಿಷ್ಠ ಅಂಕಗಳಲ್ಲಿ ವ್ಯತ್ಯಾಸ ಕಂಡು ಬಂತಂದ್ರೆ ಅವರು ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಹೀಗೆ ಅವ್ರೇನಪ್ಪ ಅಂದ್ರೆ ಬೇರೆ ರಾಜ್ಯದಲ್ಲಿ ವ್ಯಾಸಂಗ ಮಾಡಿದ್ರು ಕೂಡ ಕನ್ನಡ ಪ್ರಥಮ ದ್ವಿತೀಯ ಭಾಷೆ ಇರಬೇಕಾಗ್ತದೆ. ಹುದ್ದೆಗೆ ಮೀಸಲಾತಿಯನ್ನು ಕೊಟ್ಟರೆ ಏನಪ್ಪ ಅಂತಂದರೆ ಸಹಾಯಕ ಕಾರ್ಯಕರ್ತೆ ಮತ್ತು ಸಹಾಯಕಿಗೆ 25% ಅಲ್ಪಸಂಖ್ಯಾತ ಸಮುದಾಯದ ಜನಸಂಖ್ಯೆ ಇರುವಂಥ ಒಂದು ಅಂಗನವಾಡಿ ಕೇಂದ್ರಗಳಲ್ಲೇನು ಕನ್ನಡ ಭಾಷೆಯೊಂದಿಗೆ ಅಲ್ಪಸಂಖ್ಯಾತ ಸಮುದಾಯದ ಭಾಷೆ ಬಲ್ಲವರನ್ನು ಕೂಡ ಆಯ್ಕೆ ಮಾಡ್ಕೊಳ್ತಾರೆ ರೀ. ಅಂಥವರನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಈ ಹುದ್ದೆಗೆ ಜೊತೆಗೆ ಏನಪ್ಪ ಅಂತಂದರೆ ಇಬ್ಬರು ಸಮಾನ ಅಂಕ ಗಳಿಸಿದ್ರಂದ್ರೆ ವಯಸ್ಸಿನಾಗ ನೋಡ್ತಾರೆ. ವಯಸ್ಸಿನಲ್ಲೂ ಕೂಡ ಹಿರಿತನ ಇತ್ತಂದರೆ ಅಲ್ಲಿ ವಿಧವೆಯರಿಗೆ ಮೊದಲು ಆದ್ಯತೆಯನ್ನು ಕೊಡ್ತಾರೆ. ಅಂಗನವಾಡಿ ಕೇಂದ್ರಗಳ ವ್ಯಾಪ್ತಿ ಗುರುತಿಸುವಿಕೆ ಅಂದರೆ 40% ಹೊಸದಾಗಿ ಪ್ರಾರಂಭವಾದಂಥ ಅಂಗನವಾಡಿ ಕೇಂದ್ರದಲ್ಲಿ ಜನಸಂಖ್ಯೆ 40ಕ್ಕಿಂತ ಹೆಚ್ಚು ಜನಸಂಖ್ಯೆ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದವರು ಇದ್ದರಂದ್ರೆ ಅಂಗನವಾಡಿ ಕೇಂದ್ರಕ್ಕೆ ಸದರಿ ವರ್ಗದವರಿಗೆ ಕಾರ್ಯಕರ್ತೆ ಸಹಾಯಕಿಯಾಗಿ ಹುದ್ದೆಯನ್ನು ನಿಗದಿಪಡಿಸಿ ಹೊರಡಿಸಿ ಕಂದಾಯ ವಾರ್ಡ್ನಿಂದ ಅರ್ಜಿಗಳನ್ನು ಆಹ್ವಾನಿಸಿ ವರ್ಗವನ್ನು ಆಯ್ಕೆ ಮಾಡ್ಕೊಳ್ಳಾಗ್ತದೆ. ಯಾವ ರೀತಿ ಆಯ್ಕೆ ಮಾಡ್ಕೊಳ್ತಾರೆ ಅಂದರೆ ಆ್ಯಸಿಡ್ ದಾಳಿಗೆ ತುತ್ತಾದವರಿಗೆ ಮೊದಲು ಆಯ್ಕೆ ಮಾಡ್ಕೊಳ್ತಾರೆ ಮತ್ತು 5 ಬೋನಸ್ ಅಂಕಗಳನ್ನು ಕೂಡ ನೀಡ್ತಾರೆ. ಇಲಾಖೆ ಸಂಸ್ಥೆಗಳಲ್ಲಿ 3 ವರ್ಷ ಸೇವೆಯನ್ನು ಸಲ್ಲಿಸಿರಬೇಕು. ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆ ಅಧಿಕಾರಿಯಿಂದ ನಿವಾಸಿ ಪ್ರಮಾಣ ಪತ್ರವನ್ನು ಕೂಡ ಅವರು ಏನಪ್ಪ ಅಂತಂದ್ರೆ ನೇಮಕಾತಿ ಪ್ರಕೃತಿಯಲ್ಲಿ ವಿದ್ಯಾರ್ಥಿ ಗಳಿಸಿದ ಅಂಕಗಳಿಗೆ 10 ಬೋನಸ್ ಅಂಕಗಳು ಕೂಡ ನೀಡಲಾಗ್ತದೆ. ವಾಸಸ್ಥಳ ದೃಢೀಕರಣ ಪತ್ರವನ್ನು ಕೂಡ ಸಲ್ಲಿಸಬೇಕಾಗ್ತದೆ. ವಿಧವೆಯರ ಆಯ್ಕೆ ಇವರಿಗೂ ಕೂಡ 5 ಬೋನಸ್ ಅಂಕಗಳನ್ನು ನೀಡಲಾಗ್ತದೆ. ಮರಣ ಪ್ರಮಾಣ ಪತ್ರ ಅಂದರೆ ಪತಿಯ ಮರಣ ಪ್ರಮಾಣ ಪತ್ರ, ವಿಧವಾ ಪ್ರಮಾಣ ಪತ್ರಗಳನ್ನು ಕೂಡ ಕಡ್ಡಾಯವಾಗಿ ಲಗತ್ತಿಸಬೇಕಾಗ್ತದೆ. ಅಂಗವಿಕಲರ ಆಯ್ಕೆ ಎಂದಾಗ ಅಂಗವಿಕಲರಿಗೆ 40%ಕ್ಕಿಂತ ಹೆಚ್ಚಿರದ ಹಾಗೆ ನಿಗದಿಪಡಿಸ್ತಾರೆ. ವಿದ್ಯಾರ್ಥಿಯಲ್ಲಿ ಗಳಿಸಿ 5 ಅಂಕ ಬೋನಸ್ ಕೊಡ್ತಾರೆ. ಈ ರೀತಿಯಾಗಿ ಅಂಗವಿಕಲರಿಗೂ ಕೂಡ ಅವ್ರದ್ದು ಏನಪ್ಪ ಅಂತಂದರೆ ವೈದ್ಯಕೀಯ ಹತ್ರ ಅವ್ರದ್ದು ಪ್ರಮಾಣ ಪತ್ರವನ್ನು ಕೂಡ ಪಡ್ಕೊಂಡಿರ್ಬೇಕ್ರಿ. ಆ ಪ್ರಮಾಣ ಪತ್ರವನ್ನು ಕೂಡ ಅವರು ಲಗತ್ತಿರಿಸ್ಬೇಕಾಗ್ತದೆ. ಬೋನಸ್ ಅಂಕಗಳನ್ನು ಕೂಡ ಕೊಡಲಾಗ್ತದೆ. ಬೋನಸ್ ಅಂಕಗಳು ಯಾರಿಗಪ್ಪ ಅಂತಂದರೆ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರಿಗೆ, ಮಾಜಿ ದೇವದಾಸಿಯ ಮಗಳು, ಯೋಜನಾ ನಿರಾಶ್ರಿತರು, ವಿಚ್ಛೇದಿತ ಮಹಿಳೆಯರು ಇವರಿಗೆ 5 ಬೋನಸ್ ಅಂಕಗಳನ್ನು ಕೂಡ ಕೊಡ್ತಾರೆ. ಜೊತೆಗೆ ಏನೇನು ಲಗತ್ತಿಸಬೇಕು ಕೊನೆಯದಾಗಿ ಭಾಳಷ್ಟು ಇಂಪಾರ್ಟೆಂಟು ಜನನ ಪ್ರಮಾಣ ಪತ್ರ ಇರಬೇಕು, SSLC ಅಂಕಪಟ್ಟಿ ಇರಬೇಕು, ನಿಗದಿತ ವಿದ್ಯಾರ್ಥಿ ಅಂಕಪಟ್ಟಿ ಇರಬೇಕು, ಮತ್ತು ತಹಸೀಲ್ದಾರಿಂದ ಉಪತಹಸೀಲ್ದಾರಿಂದ ಪಡೆದಂಥ 3 ವರ್ಷದೊಳಗೆ ವಾಸಸ್ಥಳ ಪ್ರಮಾಣ ಪತ್ರ ಇರಬೇಕು, ಜಾತಿ ಪ್ರಮಾಣ ಪತ್ರ ಇರಬೇಕು, ಪತಿಯ ಮರಣ ಪ್ರಮಾಣ ಇರಬೇಕು, ವಿಧವೆ ಪ್ರಮಾಣ ಪತ್ರ ಇರಬೇಕು, ಅಂಗವಿಕಲ ಪ್ರಮಾಣ ಪತ್ರವನ್ನು ಇರಬೇಕು, ವಿಚ್ಛೇದನ ಪ್ರಮಾಣ ಪತ್ರ ಇರಬೇಕು, ನ್ಯಾಯಾಲಯದಿಂದ ಪಡೆದಿರಬೇಕು. ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ನಡೆಸಲ್ಪಟ್ಟಂಥ ಮಾಜಿ ದೇಸಾಯರ ಸಮೀಕ್ಷೆಯ ಪಟ್ಟಿಯಲ್ಲಿರುವ ಮಾಜಿ ದೇವದಾಸರ ಮಕ್ಕಳು ಎಂಬುದರ ಬಗ್ಗೆ ಮಹಿಳಾ ಅಭಿವೃದ್ಧಿ ನಿಗಮದ ಅಧಿಕಾರದಿಂದ ಪಡೆದ ಪ್ರಮಾಣ ಪತ್ರ ಇರಬೇಕು. ಇಲಾಖೆ ಸುಧಾರಣಾ ಸಂಸ್ಥೆಗಳಲ್ಲಿ ಕನಿಷ್ಠ 3 ವರ್ಷ ಸೇವೆಯನ್ನು ಸಲ್ಲಿಸಿರಬೇಕು. ಅಂಥ ಪ್ರಮಾಣ ಪತ್ರವನ್ನು ಕೂಡ ಅಭಿವೃದ್ಧಿಯಿಂದ ಅಂದರೆ ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಯಿಂದ ಪಡೆದ ನಿವಾಸಿ ಪ್ರಮಾಣ ಪತ್ರ ಇರಬೇಕು. ಯೋಜನಾ ನಿರಾಶ್ರಿತರ ಬಗ್ಗೆ ತಹಸೀಲ್ದಾರಿಂದ ಪಡೆದ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ಮತದಾರ ಗುರುತಿನ ಚೀಟಿ, ರೇಷನ್ ಕಾರ್ಡ್ ಈ ಎಲ್ಲ ದಾಖಲಾತಿಗಳು ಅಧಿಕಾರಿಯಿಂದ ದೃಢೀಕರಣ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಈ ರೀತಿಯಾಗಿ ನಾವು ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತೇನೆ. ಧನ್ಯವಾದ.